ಇನ್ನು ಆರ್ ಅಶೋಕ್ ಅವರು ಮಾತನಾಡಿದ್ದಾರೆ. ಲೂಟಿಯ ಹಣದಲ್ಲಿ 10% ಮಾತ್ರ, 10% ಮಾತ್ರ ನಾಗೇಂದ್ರ ಅವರಿಗೆ ಸಿಕ್ಕಿದೆ. ಉಳಿದ 90% ಅಲಿಬಾಬಾ ಮತ್ತು ಕಳ್ಳರ ಪಾಲಾಗಿದೆ. ರಾಜ್ಯದಿಂದ ಹೈಕಮಾಂಡ್ ನಾಯಕರವರೆಗೂ ಕೂಡ ಹಣ ಹಂಚಿಕೆಯಾಗಿದೆ ಅಂತ ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ತೆಲಂಗಾಣಕ್ಕೆ ಹಣ ಕಳಿಸಿದ್ಯಾಕೆ ಅಂತ ಪ್ರಶ್ನಿಸುವುದರ ಜೊತೆಗೆ ಅಲ್ಲೂ ಇಲ್ಲೂ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಒಟ್ಟಾಗಿ ಸೇರಿ ಇವರು ಲೂಟಿ ಮಾಡಿದ್ದಾರೆ, ದೊಡ್ಡ ಲೂಟಿಯಾಗಿದೆ ಅಂತ ಅಶೋಕ್ ಆರೋಪಿಸಿದ್ದಾರೆ. ಈಗಾಗಲೇ ಕಾಂಗ್ರೆಸ್ಸಿನ ಬಂಡ ಸರ್ಕಾರ 1 ವರ್ಷ ಆಗಿದೆ. ಕಾಂಗ್ರೆಸ್ 1 ವರ್ಷದಲ್ಲೇ ದಲಿತರ 187 ಕೋಟಿ ಹಣವನ್ನು ನುಂಗಿ ನೀರು ಕುಡಿದಂಥ ಕಾಂಗ್ರೆಸ್ ಅವರು. ಗೊತ್ತಿಲ್ಲ ಅದು ಹೆಂಗೆ ಮಾನ ಮರ್ಯಾದೆ ಇಟ್ಕೊಂಡು ಓಡಾಡ್ತಾ ಇದ್ದಾರೋ ಕಾಂಗ್ರೆಸ್ ಅವ್ರು ಗೊತ್ತಿಲ್ಲ. ಸಿದ್ದರಾಮಯ್ಯನವ್ರು ಹೇಳಿದ್ರು, ಒಂದೇ ₹1 ನಾನು ಲಂಚ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ. 187 ಕೋಟಿ ರೂಪಾಯಿ ಲಂಚ ತಗೊಂಡು ಚೆಕ್ಕಲ್ಲಿ ತಗೊಂಡ್ರು ಕೂಡ ರಾಜೀನಾಮೆ ಕೊಡದೆ ಬಣ್ತನ ನಾಳೆ ನಾಡ್ದು ಅವರೆಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ ನೋಡ್ತಾ ಇದ್ದಾರೆ. ಮತ್ತೆ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ, ಆಮೇಲೆ ತೀರ್ಮಾನ ತೆಗೆದುಕೊಳ್ಳೋಣ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ. ರಾಜ್ಯದ ಜನ ಈ ಕಾಂಗ್ರೆಸ್ ಅವರ ಲೂಟಿಕೋರರ ಬಂಡವಾಳ ಬಯಲಾಗೋಕೆ ಈಗಾಗಲೇ ನಾವು ನಮ್ಮ ಪಾರ್ಟಿಯಲ್ಲಿ ಮಾತುಕತೆ ಆಗಿದೆ. ಯಾವ್ಯಾವ ಹಂತದಲ್ಲಿ ಹೇಗೆ ಹೋರಾಟ ಮಾಡಬೇಕು. ಇದು ಏನು ಒಂದು ದಿನ ಹೋರಾಟಕ್ಕೆ ಇವರೇನು ಬಗ್ಗಲ್ಲ. ಕಾಂಗ್ರೆಸ್ ಅವರು ಕದೀಮ್ರಿದ್ದಾರೆ, ಕಳ್ಳರಿದ್ದಾರೆ. ಅದಕ್ಕೆ ಒಂದು ಅವರ ರಾಜೀನಾಮೆ ಪಡೆಯೋವರೆಗೂ ನಮ್ಮ ಹೋರಾಟ ಇರಬೇಕು ಅನ್ನೋ ದೃಷ್ಟಿಯಿಂದ ನೆನ್ನೆನೂ ಕೂಡ ನಾನು ರಾಜ್ಯ ಅಧ್ಯಕ್ಷರ ಜೊತೆ ಮಾತಾಡಿದ್ದೀನಿ. ಗವರ್ನರ್ನ ಭೇಟಿ ಮಾಡುವಂಥದ್ದು ಇರ್ಬೋದು, MLAಗಳೆಲ್ಲ ಗಾಂಧಿ ಸ್ಟ್ಯಾಚ್ಯೂ ಹತ್ರ ಹೋರಾಟ ಮಾಡುವಂಥದ್ದು, ಇಡೀ ರಾಜ್ಯದ ಜಿಲ್ಲೆಗಳಲ್ಲೂ ಹೋರಾಟ ಮಾಡುವಂಥದ್ದಕ್ಕೆ ನಾವೆಲ್ಲ ಕೂತು ಚರ್ಚೆ ಮಾಡಿದ್ದೀರಿ. ಒಟ್ಟಾರೆ ಅವರ ತಲೆದಂಡ ಆಗೋವರೆಗೂ, ಫಸ್ಟ್ ವಿಕೆಟ್ ಬೀಳೋವರೆಗೂ ಯಾವುದೇ ಕಾರಣಕ್ಕೂ ಯಾವುದೇ ಒತ್ತಡ ಏನೇ ಬಂದರೂ ಯಾರು ಕೇರ್ ಮಾಡದೆ ಆ ತಲೆದಂಡ ಮಾಡುವಂಥದ್ದಕ್ಕೆ ನಮ್ಮ BJP ಹೋರಾಟವನ್ನು ನಾವು ಮಾಡ್ತೀರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.